ನಿಮ್ಗೊಂದು ವಿಷಯ ಗೊತ್ತಾ? ಏನಂತ ಆಮೇಲೆ ಹೇಳ್ತೀನಿ. ಇಸ್ ಮೈ ಅಚೀವ್ಮೆಂಟ್. ಎದ್ದು ಬಾಬುಗೆ ಹಾಲು ಕುಡಿಸ್ತಾ ಇದ್ದೀನಿ ಅಂತ. ಮಕ್ಕಳೇ ಸ್ಟ್ರಾಂಗ್ ಗುರು. ಡೆಲಿವರಿ ಆದಮೇಲೆ ತಲೆನೇ ಓಡೋದು ನಿಂತೋಗ್ಬಿಟ್ಟಿದೆ. ಯಾಕೋ ಕನ್ಸೀಲ್ ಮಾಡೋಣ ನನ್ನ ಅಚೀವ್ಮೆಂಟ್ಸ್ನ. ತುಂಬ ಕನ್ಸೀಲ್ ಮಾಡ್ಕೊಳಕ್ಕಾಗಲಿಲ್ಲ. ಕೊಕೊನಟ್ ಎಣ್ಣೆಲಿ ಏನೋ ಕಲರ್ ಮಿಕ್ಸ್ ಮಾಡಿದ್ದಾರೆ ಅನಿಸುತ್ತೆ. DIY. ಈ DIYಗೆ ನಾನು 300 ರೂಪೀಸ್ ಕೊಟ್ಟೆ. ಸದ್ಯ ನನ್ನ ಗಂಡ ವಾಕಿಂಗ್ ವಾಟ್ರ್ ಮಾಡಿಸಿರೋದು ಗೊತ್ತಿತ್ತು, ಈ ಥರನೂ ಯೂಸ್ ಆಗುತ್ತೆ ಮಗುನಲ್ಲಿ ಮಲಗಿಸ್ಬಿಟ್ಟು ಇಲ್ಲಿ ವಿಡಿಯೋ ಮಾಡ್ಬೋದು ಅಂತ. ಕಿವಿಗೆ ಹಾಕ್ಕೊಳಕ್ಕೆ ಇಷ್ಟ, ಬಟ್ ಪಾಪು ನಿಂಗೆ ಎತ್ಕೊಂಡಾಗ ಪೇನ್ ಆಗುತ್ತೆ ಅವಳಿಗೆ. ಬಟ್ ಸದ್ಯಕ್ಕೆ ಶೋಕಿಗಂತ ಹಾಕ್ತೆ. ಬಟ್ ಇವಾಗ ಒಂಥರ ತಿಕ್ಲಿಟ್ಕೊಂಡ್ಬಿಟ್ಟಿದೆ ನನಗೆ. ಎಷ್ಟು ಮಾಟೀಸ್ನ ಪರ್ಚೇಸ್ ಮಾಡಿದ್ದೀನಿ ಗೊತ್ತಾ? ಬಿಂದಿ ಇಟ್ಕೊಳ್ಳೋಣ ಆಲ್ಮೋಸ್ಟ್. ಸಮುದ್ರದಲ್ಲಿ ಮೀನು ಹಿಡ್ದಂಗೆ ಆಯಿತು. ಕೂದಲು ಬಾಚಿದ್ರೆ ಇಷ್ಟಿಷ್ಟು ಕೂದಲು ಉದುರ್ತಿದೆ, ಅದಕ್ಕೆ ಬಾಚದೇ ಇಲ್ಲ. ಅಯ್ಯೋ ಡಾರ್ಕ್ ಸರ್ಕಲ್ಸ್ ಎಷ್ಟೊಂದು ಕಾಣ್ತದೆ. ಕಣ್ಣು ಸ್ವಲ್ಪ ಡಿಪ್ರೆಸ್ಸಿಂಗ್ ಆಗಿ ಕಾಣಿಸ್ತಿದೆ. ಐ ಥಿಂಕ್ ದಟ್ಸ್ ಓಕೆ. ಆಗಲೇ ಒಂದು ವಿಷಯ ಹೇಳ್ತೀನಿ ಅಂತ ಅಂದೆ ಅಲ್ವಾ, ಇದು ಪಾಪು ಹುಟ್ಟಾಗ ತೊಗೊಂಡಿದ್ದಂಥ ಬಟ್ಟೆ, XL ಸೈಜಲ್ಲಿ ಇರೋದು. ಎಷ್ಟು ಪರ್ಫೆಕ್ಟ್ ಫಿಟ್ಟಿಂಗ್ ಆಗಿತ್ತು ಗೊತ್ತಾ? ಇಷ್ಟು ಗ್ಯಾಪ್ ಆಗಿದೆ. L ಸೈಜಿಗೆ ಬಂದಿದ್ದೀನಿ ಅನ್ಕೊತೀನಿ. ಇಷ್ಟೇ. ಇದು ರಿಯಾಲಿಟಿ. ಓಕೆ ಬಾಯ್.